ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಂಗಳೂರಿಗೆ ಬಂದಿದ್ದರು. ಅವರ ಹವಾ ಕೂಡ ಬೆಂಗಳೂರಿನಲ್ಲಿ ಜೋರಾಗಿತ್ತು. 3 ಪ್ರಮುಖ ಯೋಜನೆಗಳನ್ನು ಅವರು ಉದ್ಘಾಟನೆಯನ್ನು ಮಾಡಿದರು. ಮೊದಲನೇದಾಗಿ ಯೆಲ್ಲೋ ಮೆಟ್ರೋ, ಬಹುದಿನಗಳ ನಿರೀಕ್ಷಿತವಾದಂತಹ ಹಳದಿ ಮೆಟ್ರೋಗೆ ಅವರು ಚಾಲನೆಯನ್ನು ಕೊಟ್ಟರು. ಜೊತೆಗೆ 3 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಿದರು. ಅದಾದ ನಂತರ ಮೆಟ್ರೋ 3ನೇ ಹಂತ ಇದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದರು. ಒಟ್ಟಾರೆ ಪ್ರಧಾನಿ ಮೋದಿ ಅವರನ್ನು ಕಂಡಂತಹ ಬೆಂಗಳೂರಿನ ಜನ, ಬಿಜೆಪಿ ಕಾರ್ಯಕರ್ತರು ಫುಲ್ ಖುಷಿಯಾಗಿದ್ದರು. ಸೊ ಇವತ್ತಿನ ಬೆಂಗಳೂರಿನ ಪ್ರವಾಸ ಮೋದಿ ಅವರದ್ದು ಹೇಗಿತ್ತು, ಏನೇನು ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೆಂಗಳೂರಲ್ಲಿ ಮೋದಿಗೆ ಜೈಕಾರ, ನಮೋ ನೋಡಲು ಜನಸಾಗರ. ವಂದೇ ಭಾರತ್ ಹೊಸ ಮೆಟ್ರೋಗೆ ಚಾಲನೆ. ನಮೋ ಅಭಿವೃದ್ಧಿ ಜಪಕ್ಕೆ ಭಾರಿ ಜನಮನ್ನಣೆ. ಬಹಳ ದಿನಗಳ ನಂತರ ಇಂದು ಬೆಂಗಳೂರಿಗೆ ಬಂದು ಹೋದರು ಪ್ರಧಾನಿ ನರೇಂದ್ರ ಮೋದಿ. ರಾಜಧಾನಿಯ ಪ್ರಮುಖ ಜಂಕ್ಷನ್ಗಳು ಕೇಸರಿಮಯವಾಗಿದ್ದವು. ಮೋದಿ ಅವರನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ನೆರೆದಿದ್ದರು. ಹರ್ಷಚಿತ್ತ ಮೋದಿ ಜನರತ್ತ ಕೈ ಬೀಸುತ್ತಾ ಹೋದರು. ಮೋದಿ ಮೋದಿ ಎಂಬ ಉದ್ಘೋಷ ಮೊಳಗಿತು. ಮೇಖ್ರಿ ವೃತ್ತದಿಂದ ರಸ್ತೆ ಮಾರ್ಗದಲ್ಲೇ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಬಂದ ಮೋದಿ 3 ಹೊಸ ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನಿಂದ ಬೆಳಗಾವಿ, ಅಮೃತಸರದಿಂದ ವೈಷ್ಣೋದೇವಿ ಹಾಗೂ ನಾಗಪುರದಿಂದ ಪುಣೆ ವಂದೇ ಭಾರತ್ ರೈಲುಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಪ್ರಯಾಣಿಕರಿಗೆ ಕೈ ಬೀಸುತ್ತಾ ಹ್ಯಾಪಿ ಜರ್ನಿ ಹೇಳಿದರು. ಇದಕ್ಕೂ ಮುನ್ನ ರೈಲಿನಲ್ಲಿ ಚಿನ್ನರೊಂದಿಗೆ ಕೆಲ ಸಮಯ ಕಳೆದರು. ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್, ವಿ ಸೋಮಣ್ಣ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಇದ್ದರು. ಮೋದಿ ಅಲ್ಲಿಂದ ನೇರವಾಗಿ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣಕ್ಕೆ ತೆರಳಿದರು. ಮೋದಿ ಹಾದು ಹೋಗುವ ದಾರಿಯಲ್ಲೆಲ್ಲ ಕೇಸರಿ ಕಹಳೆ ಮೊಳಗಿತ್ತು. ಹೂಮಳೆ ಸುರಿದಿತ್ತು. ಜನರ ಪ್ರೀತಿಯಾದಾರಕ್ಕೆ ಕೈ ಮುಗಿದು ಪ್ರತಿಸ್ಪಂದಿಸಿದರು ಪ್ರಧಾನಿ ಮೋದಿ. ಮಳೆಯನ್ನು ಲೆಕ್ಕಿಸದೆ ನಿಂತಿದ್ದರು ಅಭಿಮಾನಿಗಳು. ಹಳದಿ ಮಾರ್ಗಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ಮೋದಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಪ್ರಯಾಣಿಸಿದರು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯ ಕೋನಪ್ಪನ ಅಗ್ರಹಾರದವರೆಗೂ ಮೆಟ್ರೋದಲ್ಲಿ ಹೋದರು. ಮಹಿಳಾ ಲೋಕೋ ಪೈಲಟ್ ವಿನುತಾ ಈ ರೈಲಿಗೆ ಸಾರಥಿಯಾಗಿದ್ದರು. ಪ್ರಧಾನಿ ಮೋದಿ ಅವರೊಂದಿಗೆ ಒಟ್ಟು 117 ಜನರು ಪ್ರಯಾಣ ಬೆಳೆಸಿದರು. ಪ್ರಯಾಣಿಕರ ಯೋಗಕ್ಷೇಮ ವಿಚಾರಿಸಿದರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಯೆಲ್ಲೋ ಮೆಟ್ರೋ ಸಂಚರಿಸಲಿದೆ. ಹೊಸ ಮಾರ್ಗದಿಂದಾಗಿ ಬೆಂಗಳೂರಲ್ಲಿ ಇಲ್ಲಿವರೆಗೂ 77 ಕಿಲೋಮೀಟರ್ ಇದ್ದ ಮೆಟ್ರೋ ಜಾಲ 96 ಕಿಲೋಮೀಟರ್ಗೆ ವಿಸ್ತರಣೆಗೊಂಡಿದೆ. ನಮಗೆ ತುಂಬ ಖುಷಿ ಆಯಿತು. ನಾವು ತುಂಬ ಲಕ್ ಮಾಡಿದ್ದೀರಿ. ಫಸ್ಟು ಬಂದ ತಕ್ಷಣ ನನ್ನ ಹತ್ರ ಬಂದು ಮಾತಾಡ್ಸಿದ್ರು, ನನ್ನ ಪಕ್ಕನೇ ನಿಂತಿದ್ರು. ಐ ಫೀಲ್ ವೆರಿ ಪ್ರೌಡ್. ಬಂದು ಊಟ ನೀವು ಚೆನ್ನಾಗಿ ಮಾಡಲ್ವಾ ಅಂತ ಕೇಳಿದ್ರು. ಇಲ್ಲ ಮಾಡ್ತೀನಿ, ನ್ಯೂಟ್ರಿಯನ್ಸ್ ಫುಡ್ ತಿನ್ನಿ ಅಂತ ಹೇಳಿದ್ರು. ಆಮೇಲೆ ಅವ್ರ ಲೈಫಲ್ಲಿ ನಡೆದಿತ್ತು ಒಂದು ಶೇರ್ ಮಾಡ್ಕೊಂಡು, ಏನಂದರೆ ಅದು ಜಿಯೋಗ್ರಫಿಯಲ್ಲಿ ಅವ್ರಿಗೆ ನಿದ್ದೆ ಬರ್ತಿತ್ತು ಅಂತ ಹೇಳಿದ್ರು. ಆಮೇಲೆ ನಿಮ್ಗೆ ಯಾವ್ದ್ರಲ್ಲಿ ಬರುತ್ತಂತನೂ ಪ್ರಶ್ನೆ ಮಾಡಿದ್ರು. ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಸಿದ್ರು. ಚೆನ್ನಾಗಿ ಸ್ಪೋರ್ಟ್ಸ್ ಆಡಿ, ಊಟ ಮಾಡಿ, ನ್ಯೂಟ್ರಿಷನ್ಸ್ ಫುಡ್ ತಿನ್ನಿ ಅಂತ ಹೇಳಿದ್ರು. ಎಷ್ಟೊತ್ತು ನಿದ್ದೆ ಮಾಡ್ತೀರಾ ಅಂತ ಕೇಳಿದ್ರು. ಅವರು ನಮ್ಗೆ ಯಾವ ಸಬ್ಜೆಕ್ಟ್ಸ್ ಇಷ್ಟ ಅಂತ ಕೇಳಿದ್ರು. ಮತ್ತು ಅವ್ರಿಗೆ ಯಾವ ಸಬ್ಜೆಕ್ಟಲ್ಲಿ ನಿದ್ದೆ ಬರ್ತಿತ್ತು ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ನಮಗೆ ಅವ್ರನ್ನ ಸ್ಕೂಲಲ್ಲಿ ಅವ್ರನ್ನ ಮೀಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗಲೇ ತುಂಬ ಎಕ್ಸೈಟ್ ಆಗ್ತಿತ್ತು. ಮತ್ತು ತುಂಬ ಒಂಥರ ಖುಷಿ ಆಗ್ತಿತ್ತು. ಅವ್ರನ್ನ ಇಷ್ಟು ದಿನ ಬ್ಯಾನರಲ್ಲಿ, ಟಿ ವಿದಲ್ಲೆಲ್ಲ ನೋಡಿ, ಇವಾಗ ರಿಯಲ್ ಆಗಿ ಅದು ಅಷ್ಟು ಹತ್ರದಿಂದ ಅವ್ರನ್ನ ಮಾತಾಡಿಸ್ತಿದ್ದೀವಿ ಅಂದರೆ ನಾವು ತುಂಬ ಲಕ್ಕಿ ಅನ್ನಿಸ್ತು. ನಮ್ಮ ಬಗ್ಗೆ ನಮಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಮತ್ತು ಸರ್ ತುಂಬ ನಾರ್ಮಲ್ ಆಗಿ ಮಾತಾಡ್ಸಿದ್ರು, ಎಲ್ಲ ಓಪನ್ ಆಗಿ ಶೇರ್ ಮಾಡಿಕೊಂಡ್ರು. ಎಲೆಕ್ಟ್ರಾನಿಕ್ ಸಿಟಿಯ IIIT ಆಡಿಟೋರಿಯಂನಲ್ಲಿ ಸಮಾರಂಭ ನಡೆಯಿತು. ನಮ್ಮ ಮೆಟ್ರೋ 3ನೇ ಹಂತದ ಕಿತ್ತಳೆ ಮಾರ್ಗಕ್ಕೆ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು. ಹೆಬ್ಬಾಳ ಕೆಂಪಾಪುರದಿಂದ ಜೆಪಿ ನಗರದ 4ನೇ ಹಂತದವರೆಗೆ ಹಾಗೂ ಹೊಸಹಳ್ಳಿ ಕಡಬಗೆರೆ ನಡುವೆ ಕಿತ್ತಳೆ ಮೆಟ್ರೋ ಸಂಚರಿಸಲಿದೆ. 15,610 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದೆ. बेंगलुरु ने अपनी उस स्पिरिट को हमेशा जिया, हमेशा उसे सहज कर रखा. बेंगलुरु उस सपने को साकार कर रहा है. साथियों, बेंगलुरु को हम एक ऐसे शहर के रूप में उभरता देख रहे हैं जो न्यू इंडिया के राइज का सिंबल बन चुका है. एक ऐसा शहर जिसकी आत्मा में तत्वज्ञान है और जिसके एक्शन में टेक ज्ञान है. एक ऐसा शहर जिसने ग्लोबल आईटी मैप पर
भारत का परचम ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವ ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವಿನ 19.15 ಕಿಲೋಮೀಟರ್ ನಮ್ಮ ಮೆಟ್ರೋ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಿಂದ ಸಾವಿರಾರು ಪ್ರಯಾಣಿಕರಿಗೆ ಅನುಕೂಲವಾಗಲಿದ್ದು ಸಂಚಾರ ದಟ್ಟಣೆ ತಗ್ಗಲಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.